ನಮಸ್ತೆ ಕರುನಾಡಿಗೆ ಹಾಯ್ ಹಲೋ ಫ್ರೆಂಡ್ಸ್, ತಮಗೆಲ್ಲ ಕರ್ನಾಟಕ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಮೊದಲಿಗೆ ನಮ್ಮ ಕರ್ನಾಟಕ ರೈತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ, ಒಂದು ವಾರಗಳ ಹಿಂದೆ ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ರೈತರಿಗೆ ಸಿಗುವಂಥ ಸಬ್ಸಿಡಿ ಪ್ಲ್ಯಾನ್ಸ್ ಹಾಗೆಯೇ ಮಿನಿ ಟ್ರ್ಯಾಕ್ಟರ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದೆ. ಅದಕ್ಕೆ ನಮ್ಮ ಕರ್ನಾಟಕ ರೈತರು ತುಂಬಾ ಸಪೋರ್ಟ್ ಮಾಡಿದರು. ಹಾಗೆಯೇ ಒಂದೇ ವಾರದಲ್ಲಿ 5K ಸಬ್ಸ್ಕ್ರೈಬರ್ ಆಗಿದ್ರು. ನೀವಿನ್ನು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ಬಲಭಾಗದಲ್ಲಿ ಕಾಣ್ತಿರೋ ರೆಡ್ ಬಟನ್ ಕ್ಲಿಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಜೊತೆ ಕನೆಕ್ಟ್ ಇರಲು ನಮ್ಮ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೀವು ನೋಡಲು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ತಮಿಳಿನಲ್ಲಿ ನೋಡಿರೋ ಹಾಗೇನೆ ನಮ್ಮ ಭಾರತೀಯ ಬೇಸಾಯಕ್ಕೆ ಹಾಗೂ ಕಮರ್ಷಿಯಲ್ ಮಲ್ಟಿಪಲ್ ವರ್ಕ್ಗಳಿಗೆ ಜಪಾನ್ ಟೆಕ್ನಾಲಜಿಯ ಕುಬೋಟಾ ಟ್ರ್ಯಾಕ್ಟರ್ಸ್ ಹಾಗೂ ಮಿನಿ ಸ್ಟೇಟ್ಮೆಂಟ್ನಲ್ಲಿ ಬರುವಂತಹ ಕುಬೋಟಾ ಟ್ರ್ಯಾಕ್ಟರ್ನ ಸರ್ಕಾರ ರೈತರಿಗೆ ಸಿಗುವಂತಹ ಅನುದಾನ ಯೋಜನೆ ಅಂದರೆ ಸಬ್ಸಿಡಿ ಬಗ್ಗೆ ಆಗಿರ್ಬೋದು, ಹಾಗೆ ಕುಬೋಟಾ ಟ್ರ್ಯಾಕ್ಟರ್ ಆಕ್ಸೆಸರೀಸ್, ಕಾಂಪ್ಲಿಮೆಂಟರಿ ಸರ್ವಿಸ್ ಒನ್ ಬೈ ಎಲ್ಲ ನೋಡ್ಕೊಂಬರೋಣ. ವಿಡಿಯೋನ ತಪ್ಪದೆ ಎಂಡ್ ತನಕ ನೋಡಿ. ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ನಾವು ಇವಾಗಿರೋದು ಹುಬ್ಬಳ್ಳಿ ಧಾರವಾಡ ಕುಂದಗೋಳ ಅಪೋಸಿಟ್ APMC ಕುಮಾರ್ ಏಜೆನ್ಸಿ ಕಾರ್ಪೊರೇಷನ್ ಕುಬೋಟಾ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ. ಈ ಶೋರೂಮ್ ಮಾಲೀಕರನ್ನು ನೋಡೋದಾದರೆ ಶಶಿಕುಮಾರ್ ದೇಸಾಯಿ ಹಾಗೂ ಅರುಣಾ ಶಶಿಕುಮಾರ್ ದೇಸಾಯಿ ಕಳೆದ 12 ವರ್ಷಗಳಿಂದ ಕುಮಾರ್ ಏಜೆನ್ಸಿ ಕಾರ್ಪೊರೇಷನ್ ನಾರ್ತ್ ಕರ್ನಾಟಕದ ದ ಬಿಗ್ಗೆಸ್ಟ್ ಡೀಲರ್ಶಿಪ್ ಅನ್ನು ಒಳಗೊಂಡಿದ್ದಾರೆ. ಇವರ ಟೋಟಲ್ ಕರ್ನಾಟಕದಲ್ಲಿ ಬ್ರಾಂಚ್ಗಳನ್ನು ನೋಡೋದಾದರೆ ಗದಗ್, ಹಾವೇರಿ, ವಿಜಯಪುರ ಡಿಸ್ಟ್ರಿಕ್ಟ್ನಲ್ಲಿ ಬ್ರಾಂಚ್ಗಳನ್ನು ಒಳಗೊಂಡಿದ್ದಾರೆ. ಹಾಗೆಯೇ ಹೆಡ್ ಆಫೀಸ್ ಬಂದುಬಿಟ್ಟು ಹುಬ್ಬಳ್ಳಿ ಧಾರವಾಡದಲ್ಲಿ. ಜಪಾನ್ ಟೆಕ್ನಾಲಜಿಯ ಕುಬೋಟಾ ಟ್ರ್ಯಾಕ್ಟರ್ 130 ವರ್ಷಗಳ ಹಳೆಯ ಕಂಪನಿಯಾಗಿದೆ. ಕಳೆದ 12 ವರ್ಷಗಳಿಂದ ಭಾರತ ದೇಶದಲ್ಲಿ ತನ್ನ ಕಾರ್ಯನಿರ್ವಹಣೆಯನ್ನು ಹೊಂದಿದೆ. ಅಷ್ಟೇ ಅಲ್ಲ, 140 ದೇಶಗಳಿಗೆ ತನ್ನ ಎಲ್ಲ ಮಾಡೆಲ್ ಹಾಗೂ ಎಕ್ಸೆಸರೀಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತಿರುವ ಒನ್ ಆಫ್ ದಿ ಒನ್ ಬ್ರ್ಯಾಂಡಿಂಗ್ ಕಂಪನಿ ಅಂತಲೇ ಹೇಳ್ಬೋದು. ಕುಬೋಟಾ ಟ್ರ್ಯಾಕ್ಟರ್ನಲ್ಲಿ ನೀವು 2 ಥರ ವೇರಿಯಂಟ್ಸ್ಗಳನ್ನು ನೋಡಬಹುದು. ಫಸ್ಟ್ ಒನ್ ಈಸ್ ಹೈಯರ್ HP ಆ್ಯಂಡ್ ಲೋವರ್ HP. ಲೋಯರ್ HP ಸೀರೀಸ್ನಲ್ಲಿ ನಿಮಗೆ 21 HP, 24 HP, 27 HP ಮಿನಿ ಟ್ರ್ಯಾಕ್ಟರ್ ಅವೈಲೇಬಲ್ ಇರುತ್ತೆ. ಮಿನಿ ಟ್ರ್ಯಾಕ್ಟರ್ ಮೀನ್ಸ್ ಸ್ಮಾಲ್ ಟ್ರ್ಯಾಕ್ಟರ್ಸ್. ಇದನ್ನು ಸುಲಭವಾಗಿ ನಿಮ್ಮ ಹೊಲದ ಯಾವುದೇ 3 ಫೀಟ್ನಲ್ಲಿ ಕೆಲಸ ಇದ್ರೂ ಸುಲಭವಾಗಿ ಯೂಸ್ ಮಾಡ್ಕೊಳ್ಬೋದು. ದ್ರಾಕ್ಷಿ ತೋಟದಲ್ಲಾಗಿರ್ಬೋದು, ಕಬ್ಬಿನ ಗದ್ದೆ ಆಗಿರ್ಬೋದು, ಇಲ್ಲೆಲ್ಲ ಇದು ಸುಲಭವಾಗಿ ವರ್ಕ್ ಮಾಡುತ್ತೆ. ಜೊತೆಗೆ ಹೊಂದುವಂಥ ಇಂಪ್ಲಿಮೆಂಟ್ಸ್ಗಳು ಅವೈಲೇಬಲ್ ಇದೆ. ರೋಟ್ರಿವೇಟ್ರಿ ಆಗಿರ್ಬೋದು, ಪಲ್ಟಿ ನಿಗ್ಲಾಗಿರ್ಬೋದು, ಇದೆಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಸರ್ಕಾರದಿಂದ ರೈತರಿಗಾಗಿ ಸಿಗುವಂತಹ ಅನುದಾನ ಯೋಜನೆ ಸಬ್ಸಿಡಿ ಕೂಡ ಅವೈಲೇಬಲ್ ಇದೆ ಮಿನಿ ಟ್ರ್ಯಾಕ್ಟರ್ ಸೀರೀಸ್ಗಳಿಗೆ ಮಾತ್ರ. ಅದು ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಯಾವ ಟ್ರ್ಯಾಕ್ಟರ್ಗೆ ಎಷ್ಟಿದೆ, ಎಷ್ಟು HP ಎಷ್ಟು ಸಿಗುತ್ತೆ ಅಂತ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೇನೆ. ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಇನ್ನೊಂದು ಸೀರೀಸ್ ಬಂದುಬಿಟ್ಟು ಹೈಯರ್ HP ಸೀರೀಸ್. ಇಲ್ಲಿ 45 HP ಆ್ಯಂಡ್ 55 HP ವೆಹಿಕಲ್ ನಿಮಗೆ ಅವೈಲೇಬಲ್ ಇರುತ್ತೆ. ಇವಾಗ ನಮ್ಮ ಜೊತೆ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಕುಬೋಟಾ ಟ್ರ್ಯಾಕ್ಟರ್ ಶೋರೂಮ್ನ ಮ್ಯಾನೇಜರ್ ಅಂತ ಮಿಸ್ಟರ್ ಶ್ರೀಕಾಂತ್ ಅಂಗಡಿ ಸರ್ ಅವರು. ಸರ್ ನಮಸ್ತೆ. ನಮಸ್ತೆ. ಇದು ಸಣ್ಣ ಟ್ರ್ಯಾಕ್ಟರಲ್ಲಿ ಬಂದುಬಿಟ್ಟು AB ಸೀರೀಸ್ ಅಂತೇಳಿ ಬರ್ತದೆ. AB ಸೀರೀಸಲ್ಲಿ A211N ಇದು 21 HP ಟ್ರ್ಯಾಕ್ಟರ್ ಇರುತ್ತೆ. ಇದು ಸಾದಾ ಸ್ಟೇರಿಂಗ್ ಇರುತ್ತೆ, ಅಂದರೆ ಮ್ಯಾನುವಲ್ ಸ್ಟೇರಿಂಗ್ ಬರುತ್ತೆ. 21 HP ಇರುತ್ತೆ. ಆಮೇಲೆ ನಿಮಗೇನಿರುತ್ತೆ, ಇದರಲ್ಲಿ 2 ಥರ ಇದೆ. ಒಂದು ಮಲ್ಟಿಪರ್ಪಸ್ ಆಪ್ಷನಲ್ ಅಂತೇಳಿ, ಇನ್ನೊಂದು ನಾರ್ಮಲ್. ಅದರಲ್ಲಿ ನಾರ್ಮಲಲ್ಲಿ ಟೈರ್ ಸೈಜ್ ಸಣ್ಣ ಬರುತ್ತೆ, ಆಪ್ಷನಲಲ್ಲಿ ಏನಿರುತ್ತೆ ಟೈರ್ ಸೈಜ್ ದೊಡ್ಡ ಬರುತ್ತೆ. ಡ್ರಾಫ್ಟ್ ಕಂಟ್ರೋಲ್ ಅಂತೇಳಿ ಎಡಿಷನಲ್ ಫೀಚರ್ ಆ್ಯಡ್ ಮಾಡುತ್ತಾರೆ. ಇದು 3 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದರಲ್ಲಿ ಗೇರ್ ಸಿಸ್ಟಮ್ ಅಂದರೆ ನಿಮಗೆ 3 ಗೇರ್ ಬರುತ್ತೆ. ಲೋ ಗೇರ್, ಮೀಡಿಯಮ್, ಹೈ, ನ್ಯೂಟ್ರಲ್. ಮತ್ತು PTOದಲ್ಲಿ 540 ಮತ್ತು 980 ಸ್ಪೀಡ್ PTO ಸ್ಪೀಡ್ ಬರುತ್ತೆ. ಮಲ್ಟಿ ಸ್ಪೀಡ್ PTO ಮಲ್ಟಿ ಕೂಡ ಆಪ್ಷನ್ ಇದೆ ಸರ್. ನಿಮ್ಗೆ ಕೊಟ್ಟಿದ್ದಾರೆ, ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ. ನಿಮಗೇನಿರುತ್ತೆ ಡಿಸ್ಪ್ಲೇ ಟೆಂಪ್ರೇಚರು ಮತ್ತು ಫ್ಯೂಯಲ್ ಗೇಜದ್ದೆಲ್ಲ ಡಿಸ್ಪ್ಲೇ ಇರುತ್ತೆ. ಇದು ಆನ್ ಆಫ್ ನಿಮ್ಮ ಹೆಡ್ಲೈಟ್ ಕಂಟ್ರೋಲ್ ಇದರಲ್ಲಿ ಬರುತ್ತೆ. ಬ್ಯಾಕ್ ಸೈಡ್ ನೋಡೋದ್ರೆ ಲಿಫ್ಟಿಂಗ್ ಕೆಪಾಸಿಟಿ ಸರ್ ಏನಿದೆ ಸರ್? ಇದ್ರ ಲಿಫ್ಟಿಂಗ್ ಕೆಪಾಸಿಟಿ ನಿಮಗೆ ಅರೌಂಡು 850 kg ಮಟ್ಟ ಬರುತ್ತೆ. ಡ್ರಾಫ್ಟ್ ಕಂಟ್ರೋಲ್ ಅಂತ ಹೇಳಿದೆಲ್ಲ, ಇದು ಡ್ರಾಫ್ಟ್ ಕಂಟ್ರೋಲ್ ಬರುತ್ತೆ. ಹಾಂ, ಡ್ರಾಫ್ಟ್ ಕಂಟ್ರೋಲ್ ನಿಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ಈಗ ಇಂಟರ್ ಕಲ್ಟಿವೇಷನ್ ಮಾಡುವಾಗ ಏನಾಗುತ್ತೆ, ನಿಮಗೆ ನಾರ್ಮಲಿ ಈಗ ಏನಾದರೂ ಸ್ವಲ್ಪ ಡೆಪ್ತ್ ಇದ್ದರೆ ಸಿಕ್ಕೊಂಥದ್ದು ಇಂಪ್ಲಿಮೆಂಟ್ ಅದು ಸಿಕ್ಕೋದು ಆಗುತ್ತೆ. ಇದು ಸೆನ್ಸಿಂಗ್ ಇದ್ದರೆ ಆಟೋಮೆಟಿಕ್ ವರ್ಕ್ ಆಗುತ್ತೆ. ಹಿಂಗಾಗಿ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ಇಂಪ್ಲಿಮೆಂಟ್ಸ್ ಬರುತ್ತೆ, ರೋಟೋವೇಟರ್ ಬರ್ತವೆ. 3 ಫೂಟ್ನಿಂದ 6 ಫೀಟ್ವರೆಗೂ ನಿಮಗೆ ರೋಟೋವೇಟರ್ ಬರುತ್ತೆ. ಆಮೇಲೆ ಸ್ಪೆಷಲಿ ಇದು AB ಸೀರೀಸ್ ಸಣ್ಣ ಗಾಡಿಯಲ್ಲಿ 5-in-1 ಕಿಟ್ ಇಂಪ್ಲಿಮೆಂಟ್ ಬರುತ್ತೆ. 5 ಥರ ನಾವು ಅದನ್ನು 5-in-1 ಕಿಟ್ ಅಂತೇಳಿ 5 ಥರ ಯೂಸ್ ಮಾಡ್ಬೋದು. ಮೈಲೇಜ್ ನೋಡೋದಾದ್ರೆ ಏನಿದೆ ಸರ್ 21 HP ಈ ಕಿಟ್ಗೆ? ನಿಮಗೆ ಮೈಲೇಜ್ ನೋಡೋದಾದರೆ ಪರ್ ಲೀಟ್ರ್ ನಿಮಗೆ 13ರಿಂದ 14 ಕಿಲೋಮೀಟರ್ ಬಂದೇ ಬರುತ್ತೆ. ಇದು MU ಸೀರೀಸ್ ಅಂತ ಹೇಳ್ತೇವೆ ಮಷೀನು. ಇದು MU 4501
ಟೂ ವೀಲ್ ಡ್ರೈವ್ ಇದೆ, MU4501 4 ವೀಲ್ ಡ್ರೈವ್ ಬರುತ್ತೆ. ಇದರಲ್ಲಿ ಇನ್ನೊಂದು ಮಾಡಲ್ ಅಂದರೆ MU5501 ಅಂದ್ರೆ ಅದು 55 HP ಬರುತ್ತೆ. ಅದು 2 ವೀಲ್ ಡ್ರೈವ್ 4 ವೀಲ್ ಡ್ರೈವ್ 2 ಸೆಗ್ಮೆಂಟಲ್ಲಿ ಸಿಗುತ್ತೆ. ಇದು ಬರೋದು ಕುಬೋಟಾ ಕ್ವಾಡ್ 4 ಪಿಸ್ಟನ್ ಇಂಜಿನ್ ಅಂದರೆ 4 ಪಿಸ್ಟನ್ ಇಂಜಿನ್ ಬರುತ್ತೆ. ಸಿಂಕ್ರೋಮೆಶ್ ಗಿಯರ್ ಬಾಕ್ಸ್ ಬರುತ್ತೆ ಇದು. ಆಮೇಲೆ ಡ್ಯುಯಲ್ PTO ಅಂದರೆ PTOದಲ್ಲಿ ಡ್ಯುಯಲ್ PTO ಸ್ಪೀಡ್ ಬರುತ್ತೆ ನಮ್ಮದು. ಆಮೇಲೆ ಡ್ಯುಯಲ್ ಕ್ಲಚ್ ಬರುತ್ತೆ, ಸಿಂಗಲ್ ಕ್ಲಚ್ ಬರೋದಲ್ಲ, ಇದು ಕ್ಲಚ್ಚಲ್ಲಿ ಡ್ಯುಯಲ್ ಕ್ಲಚ್ ಬರುತ್ತೆ. ನೋಡ್ಬೋದು ನೀವು, ಇದು ಹೇಳ್ಬೇಕಾ ಹೈಡ್ರಾಲಿಕ್ ಇದೆ, ಆಫ್ ಆಗಿ ಜಗ್ಗಿದ್ರೆ ಸಾಕು. ಎಂಜಿನ್ ಎಲ್ಲ ನೋಡ್ಬೋದು ನೀವು, ಸುಲಭವಾಗಿ ವಾಷಿಂಗ್ ಮಿಷಿನ್ ಮಾಡ್ಬೋದು. ಎಲ್ಲ ಫಿಟ್ಟಿಂಗ್ ಕಮ್ಮಿ ಬಂದಿದೆ, ಯಾವುದೇ ರೀತಿ ಎಕ್ಸ್ಟ್ರಾ ಕುಲ ಯಾವುದೇ ಮಷಿನ್ಸ್ ಇಲ್ಲ. ಆಮೇಲೆ ಮೇನ್ ನಮ್ಮದು ಫೀಚರ್ ಇರೋದು ಇದು ಸೌಂಡ್ಲೆಸ್ ಬರುತ್ತೆ. ಅಂದರೆ ನಾರ್ಮಲಿ ಬೇರೆ ಟ್ರ್ಯಾಕ್ಟರ್ ಕಂಪ್ಯಾರಿಸನ್ ಮಾಡಿದರೆ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಇದು ನಮ್ಮ ಟ್ರ್ಯಾಕ್ಟ್ರಲ್ಲಿ ಸ್ಪೆಷಲ್ ಸೆಗ್ಮೆಂಟ್ ಆಗಿರೋದ್ರಿಂದ ನಮಗೆ ವೈಬ್ರೇಷನ್ ಕಡಿಮೆ ಬರುತ್ತೆ. ಅಂದರೆ ಡ್ರೈವಿಂಗ್ ಪ್ಲೆಸರ್ ಜಾಸ್ತಿ ಇರುತ್ತೆ. ಡ್ರೈವಿಂಗ್ ಏನು ಮಾಡ್ತಾರಲ್ಲ ಡ್ರೈವರು, ಅವರಿಗೆ ಬಾಡಿ ಸ್ಟ್ರೇನ್ ಆಗಲಿ, ಅವರಿಗೆ ಡಿಸ್ಕಂಫರ್ಟೇಬಲ್ ಏನೂ ಆಗೋದಲ್ಲ, ವೆರಿ ಕಂಫರ್ಟೇಬಲ್ ಡ್ರೈವಿಂಗ್ ಇರುತ್ತೆ. ಈ ನಿಮಗೆ 1 2 3 4 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಆ ಸೈಡಲ್ಲಿ ರಿವರ್ಸ್, ಹೈ, ಲೋ, ನ್ಯೂಟ್ರಲ್ ಆ ಗೇರ್ ಲಿವರ್ ಬರುತ್ತೆ. ಆಮೇಲೆ ನಮ್ಮದು ಡಿಸ್ಪ್ಲೇ ಇರೋದು ಡಿಜಿಟಲ್ ಮೀಟರ್ ಬರುತ್ತೆ. ಡಿಜಿಟಲ್ ಮೀಟರ್ ಡಿಸ್ಪ್ಲೇ ಬರುತ್ತೆ. ಅದರಲ್ಲಿ ಕೆಪಾಸಿಟಿ ಬಂದ್ಬಿಟ್ಟು ಇದರಲ್ಲಿ ಡೀಸೆಲ್ ಕೆಪಾಸಿಟಿ ಬಂದ್ಬಿಟ್ಟು ಇದು 60 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. 60 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಡೀಸೆಲಲ್ಲಿ. ಇದು ನಮ್ಮದು ಸ್ಟೇರಿಂಗ್ ಇರೋದು ಡಬಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಟರ್ನಿಂಗ್ ರೇಡಿಯಸ್ಸು 2.80 ಮೀಟರ್ವರೆಗೂ ನೀವು ಟರ್ನಿಂಗ್ ರೇಡಿಯಸ್ ಬರುತ್ತೆ. 2.80 ಮೀಟರ್ಸ್ ಟರ್ನಿಂಗ್ ರೇಡಿಯಸ್ ಬರುತ್ತೆ. ಸೊ ಗ್ರೌಂಡ್ ಕ್ಲಿಯರ್ಸ್ ನೋಡಿದ್ರೆ ಸರ್ ಅಷ್ಟೇ ಪ್ರಾಕ್ಟಿಕಲ್ ಬರೀ ನೋಡಿದ್ರಾಗ ಗೊತ್ತಾಗ್ಬಿಡುತ್ತೆ ಸರ್, ಬೇರೆ ಟ್ರ್ಯಾಕ್ಟರ್ಗಿಂತ ಹೆಚ್ಚಿಗೆ ಕಾಣ್ತದೆ. ಹೌದು, ನಮ್ಮದು ಟ್ರ್ಯಾಕ್ಟರ್ ಏನಿದೆಯಲ್ಲ ಇದು 405 mm ಗ್ರೌಂಡ್ ಕ್ಲಿಯರೆನ್ಸ್ ಹೈಟ್ ಬರುತ್ತೆ. ಬೇರೆ ಟ್ರ್ಯಾಕ್ಟರ್ಗಿಂತ ಹೈಟ್ ಬರುತ್ತೆ. ಓಕೆ, ಇವಾಗ ಬ್ಯಾಕ್ ಸೈಡ್ ನೋಡೋದಾದ್ರೆ PTO ಬಂದ್ಬಿಟ್ಟು ಹೈಡ್ರಾಲಿಕ್ ಕೆಪಾಸಿಟಿ ಬಂದು ಏನಿದೆ ಸರ್? ನಮ್ಮದು ಟ್ರ್ಯಾಕ್ಟರಲ್ಲಿ ಫೀಚರಲ್ಲಿ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಇರೋದು 1640 kg ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ. ಆಮೇಲೆ ನಮ್ಮದು PTO ಇರೋದು ಡ್ಯುಯಲ್ PTO ಬರುತ್ತೆ. ಡ್ಯುಯಲ್ PTO ಅಂದರೆ 750 ಸ್ಪೀಡು, 540 ಸ್ಪೀಡು, 2 ಸ್ಪೀಡಲ್ಲಿ PTO ಸ್ಪೀಡ್ ಬರುತ್ತೆ. 2 ಸ್ಪೀಡು. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ವಾಟರ್ ಶೇಕ್ ಆಗೋದು ಕಾಣುತ್ತೆ, ಯಾವ ರೀತಿ ವೈಬ್ರೇಟ್ ಆಗುತ್ತೋ ಇಲ್ಲೋ ಅಂತೇಳಿ ಇದ್ರಾಗ ನಿಮ್ಗೆ 100% ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸ್ಟಾರ್ಟ್ ಮಾಡಿ ಸರ್. ಓಕೆ, ವಾಟರ್ ಇವಾಗ ನ್ಯೂಟ್ರಲ್ ಆಗುತ್ತೆ, ನೋಡ್ಬೋದು ಸ್ವಲ್ಪ ನ್ಯೂಟ್ರಲ್ ಆಗ್ತಾ ಇದೆ. ಓಕೆ, ನ್ಯೂಟ್ರಲ್ ಆಗಿ ರೇಸ್ ಮಾಡಿ. ರೇಸ್ ಮಾಡ್ತೀವಿ. ರಿಯಲಿ ಗೈಸ್, ನಾ 100% ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ಪ್ರಾಕ್ಟಿಕಲಾಗಿ RPM ನೋಡಿದ್ರಿ, ಹಾಗೆ ಎಕ್ಸಿಲೇಟರ್ ನೋಡಿದ್ರಿ, ಕಂಟಿನ್ಯೂಟಿಯಾಗಿ ವಾಟರ್ ಬಾಟ್ಲಿ ನೋಡಿದ್ರಿ. ರೇಸ್ ಆದಮೇಲೆ ಯಾವುದೇ ಥರ ಶೇಕ್ ಆಗಲಿಲ್ಲ. ಸ್ನೇಹಿತರೆ, ಫೈನಲ್ ಆಗಿ ನಾನು ನಿಮಗೆ ಇವಾಗ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ಕುಮಾರ್ ಏಜೆನ್ಸಿ ಕಾರ್ಪೊರೇಷನ್ ಕುಬೋಟಾ ಟ್ರ್ಯಾಕ್ಟರ್ ಶೋರೂಮ್ನ ಸರ್ವಿಸಸ್ ಆಗಿರ್ಬೋದು, ಹಾಗೆ ಮಿನಿ ಟ್ರ್ಯಾಕ್ಟರ್ ಸ್ಟೇಟ್ಮೆಂಟ್ನಲ್ಲಿ ಬರುವಂಥ ಸಬ್ಸಿಡಿ ಪ್ಲ್ಯಾನ್ಸ್, ಸರ್ಕಾರದಿಂದ ರೈತರಿಗೆ ಸಿಗುವಂತಹ ಸಬ್ಸಿಡಿ ಅನುದಾನ ಯೋಜನೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾರೆ. ಈ ಶೋರೂಮ್ನ ಸೇಲ್ಸ್ ಮ್ಯಾನೇಜರ್ ಅಂತ ಮಿಸ್ಟರ್ ವಿನೋದ್ ಸೂರ್ಯವಂಶಿ ಸರ್, ಬಿಸ್ನೆಸ್ ಹೆಡರ್ ಅಂತ ಮಿಸ್ಟರ್ ಮೃತ್ಯುಂಜಯ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಇವಾಗ ಫಸ್ಟ್ ಆಫ್ ಆಲ್ ರೈತರಿಗೆ ಅನುದಾನ ಯೋಜನೆ ಅಂದರೆ ಸಬ್ಸಿಡಿ ಪ್ಲ್ಯಾನ್ ನೋಡೋದಾದರೆ ನಿಮ್ಮ ಟ್ರ್ಯಾಕ್ಟರ್ ಯಾವ ಸ್ಟೇಟ್ಮೆಂಟ್ಗೆ ಬರುತ್ತೆ ಸರ್?
ನಮ್ಮ ಟ್ರ್ಯಾಕ್ಟರ್ ಬಂದುಬಿಟ್ಟು 21 HP ಬರುತ್ತೆ ಎ ಸೀರೀಸಲ್ಲಿ. Okay. ಮತ್ತು ಬಿ ಸೀರೀಸಲ್ಲಿ 24-27 HP ಬರುತ್ತೆ. ರೈಟ್. ಓಕೆ. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಎರಡರಿಂದಲೂ ನಮಗೆ ಸಬ್ಸಿಡಿ ಅನುದಾನ ಇದೆ. ಸಬ್ಸಿಡಿ ಇದೆ 75,000ರಿಂದ 2 ಲಕ್ಷ ಮಾಡೋದು ಅದರಿಂದ ಬೆನಿಫಿಟ್ನ ತೊಗೋಬೋದು. ಈಗ 2 ಲಕ್ಷ ರೂಪಾಯಿ SC/STಗೆ. ಹೌದು, 2 ಲಕ್ಷ SC/ST ಜನರಲ್ ಇದು ಕಾಸ್ಟ್ ಇರೋದಕ್ಕೆ ಅವ್ರಿಗೆ 75,000 ಮಟ್ಟ ಸಿಗುತ್ತೆ. ಓಕೆ. ಸೊ ಈಗ ಫೈನಲ್ ಆಗಿ ಹುಬ್ಳಿ ಕುಬೋಟಾ ಟ್ರ್ಯಾಕ್ಟರ್ ಶೋರೂಮ್ನ ಸರ್ವಿಸಸ್ ನೋಡೋದಾದ್ರೆ ಯಾವ ರೀತಿ ಸರ್? ಈಗ ಹೊಸ ಪರ್ಚೇಸ್ ಮಾಡಿದರೆ ಅದಕ್ಕೆ ಸರ್ವಿಸ್ ಯಾವ ರೀತಿ ಕೊಡ್ತೀರಾ ಸರ್? ಸೊ ನಮ್ಮಲ್ಲಿ ಸರ್ವಿಸ್ ಅಂತಂದ್ರೆ ವಾರಂಟಿ ಬರುತ್ತೆ. 5 ವರ್ಷ ವಾರಂಟಿ ಬರುತ್ತೆ. ಮತ್ತು ಸಣ್ಣ ಗಾಡಿಗೆ ಎ ಆ್ಯಂಡ್ ಬಿ ಸೀರೀಸ್ ಏನು ಬರುತ್ತಲ್ಲ ಅದಕ್ಕೆ 2,500 ತಾಸು ಮಟನೂ ವಾರಂಟಿ ಇರುತ್ತೆ. ಯಾವುದು ಅರ್ಲಿ ಆಗುತ್ತಲ್ವೋ ಅದನ್ನು ಕನ್ಸಿಡರ್ ಮಾಡ್ತಾರೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲದಕ್ಕೂ ಅಪ್ಲೈ ಆಗಿರುತ್ತೆ. ಒಂದು ಜೊತೆಗೆ ದೊಡ್ಡ ಟ್ರ್ಯಾಕ್ಟರಲ್ಲಿ 5,000 ಕಿಲೋಮೀಟ್ರು ಅಥವಾ 5 ವರ್ಷ ಎರಡರಲ್ಲಿ ಯಾವ್ದು ಮುಂಚೆ ಆಗುತ್ತಲ್ಲ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ. ಓಕೆ. ಸೊ ಇನ್ನೊಂದು ಕೇಳ್ಪಟ್ಟೆ ನಿಮ್ಮದು ಡೋರ್ ಟು ಡೋರ್ ಸರ್ವಿಸ್. ನಾವು ಡೋರ್ ಟು ಡೋರ್ ಸರ್ವಿಸ್ ಕೊಡ್ತೀವಿ. ಈ ಕಸ್ಟಮರ್ಗೆ ಅಲ್ಲಿಂದ ಇಲ್ಲಿ ಬಂದು ಮಾಡೋದ್ರಿಂದ ಡೀಸೆಲ್ ಅವ್ರಿಗೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ ಮತ್ತು ಒಂದಿನ ಅವ್ರಿಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ಏನು ಮಾಡ್ತಿದ್ದೀವಿ ಅಂತಂದರೆ ನಮ್ಮವರೇ ಅಲ್ಲಿ ಹೋಗೋದ್ರಿಂದ ಅವ್ರಿಗೆ ತುಂಬ ಟೈಮ್ ಉಳಿಯುತ್ತೆ. ಒಂದಿನ ನೋಡಿ ಈಗ ಅಲ್ಲಿಂದ ಇಲ್ಲಿ ಬಂದು ಸರ್ವಿಸ್ ಮಾಡ್ಕೊಂಡು ಹೋಗೋದ್ರೆ ಒಂದಿನ ಪೂರ್ತಿ ಅವ್ರ ಟೈಮ್ ಹೋಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ನಮ್ಮವರೇ ಅಲ್ಲಿ ಬರೋದ್ರಿಂದ ಅವ್ರಿಗೆ ಆ ಟೈಮ್ ಉಳಿತಾಯ ಆಗುತ್ತೆ. ಜೊತೆಗೆ ಇಮಿಡಿಯೇಟಾಗಿ ಕೆಲಸ ಆಗಿ ಅವ್ರ ಕೆಲಸ ಎಲ್ಲೂ ನಿಲ್ಲಲ್ಲ. ಸೊ ದಟ್ಸ್ ಆರ್ ದ ಪ್ಲಾನಿಂಗ್ ಸರ್. ಸ್ನೇಹಿತರೆ ನೋಡಿದ್ರಲ್ಲ, ಕಂಪ್ಲೀಟ್ ಆಗಿ ಹುಬ್ಬಳ್ಳಿ ಕುಮಾರ್ ಏಜೆನ್ಸಿ ಕಾರ್ಪೊರೇಷನ್ ಶೋರೂಮ್ನವರ ಕುಬೋಟಾ ಟ್ರ್ಯಾಕ್ಟರ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ 45 HP ಟ್ರ್ಯಾಕ್ಟರ್ನ ರಿವ್ಯೂ ಮಾಡಿ 50 ಸ್ಮಾಲ್ ಸೆಗ್ಮೆಂಟಲ್ಲಿ ಬಂದ್ಬಿಟ್ಟು ಸ್ಮಾಲ್ ಟ್ರ್ಯಾಕ್ಟರ್ನಲ್ಲಿ ಬಂದ್ಬಿಟ್ಟು ನಿಮಗೆ 28 HP ಟ್ರ್ಯಾಕ್ಟರ್ ಬಗ್ಗೆನೂ ರಿವ್ಯೂ ಮಾಡಿ. ಸೊ ಕಂಪ್ಲೀಟಾಗಿ ಈ ಟ್ರ್ಯಾಕ್ಟರ್ ನಿಮ್ಗೆ ತೊಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕರೆಂಟ್ ಲೊಕೇಶನ್ ಹೋಗುತ್ತೆ. ಸೊ ನೀವು ಜಸ್ಟ್ ಅಲ್ಲಿ ಟ್ಯಾಪ್ ಮಾಡಿದ್ರೆ ಸಾಕು, ಮ್ಯಾಪ್ನಲ್ಲಿ ಬಂದು ನೀವು ಇಲ್ಲೇ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಳ್ಬೋದು. ಸರ್ ಎಲ್ಲರೂ ಇಲ್ಲೇ ಇರ್ತಾರೆ, ನಿಮ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. 100% ಸಪೋರ್ಟ್ ಮಾಡ್ತೀವಿ ಸರ್. ಅವ್ರ ಸಲುವಾಗಿ ಅಂತಲೇ ಇರೋದು ಇದು. ರೈತರಿಗಾಗಿ ರೈತರಿಗೋಸ್ಕರ ಇರುವಂಥ ಟ್ರ್ಯಾಕ್ಟರ್. ಆಲ್ರೆಡಿ ನಾವು ಕರ್ನಾಟಕದ ನಂಬರ್ 1 ಡೀಲರ್ ಇದ್ದೀವಿ ರೈಟ್ ನಾವು. ಸೊ ಅದೇನೇ ಮೇಂಟೈನ್ ಮಾಡ್ತಿದ್ವಿ, ಅದೆಲ್ಲ ರೈತರಿಂದನೇ ಆಗ್ತಿರೋದು. ಎಲ್ಲ ವೆಹಿಕಲ್ ಪ್ರಾಡಕ್ಟು ಚೆನ್ನಾಗಿದೆ ಅಂತೇಳಿ. ಸೊ ಆ ಥರ ನಂಬರ್ಸ್. ಓಕೆ. ಸೊ ಗೈಸ್ ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಕನೆಕ್ಟ್ ಜೊತೆಗೆ. ಅಲ್ಲಿ